ಕಾಲೇಜ್ಗೆ ಹೋಗ್ತಿದ್ದ ಆಕೆಗೆ ಬುಲೆಟ್ ರೈಡ್ ಅಂದ್ರೆ ಪಂಚಪ್ರಾಣ. ಸ್ನೇಹಿತೆ ಜೊತೆ ಜಾಲಿ ರೈಡ್ ಹೋಗಿ ಎಂಜಾಯ್ ಮಾಡ್ತಿದ್ಲು. ಆದ್ರೆ ಅದೇ ಬುಲೆಟ್ ರೈಡ್ ಸುಂದರಿ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿ ಬಲಿ ಪಡ್ತಿದೆ. ಅಲಿತಿದ್ಲು, ಕುಣಿದು ಕುಪ್ಪಳಿಸ್ತಿದ್ಲು. ಮನೆಗೆ ಮುದ್ದಿನ ಮಗಳಾಗಿದ್ದವಳು ಮಹಾರಾಣಿಯಂತೆ ಮೆರೀತಿದ್ಲು. ಅಂದ ಚಂದಕ್ಕೆ ಸಾಟಿ ಇರಲಿಲ್ಲ, ವಿದ್ಯೆಗೂ ಏನು ಕೊರತೆ ಇರಲಿಲ್ಲ. ಆದ್ರೆ ಈ ಸುಂದರಿ ಮೇಲೆ ಅದ್ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ. ಬುಲೆಟ್ನಲ್ಲಿ ಬರ್ತಿದ್ದವಳಿಗೆ ಸಾವಿನ ಬಲೆ ಹಾಕಿದ್ದ ಜವರಾಯ ನಡು ರೋಡಲ್ಲೇ ರಣಕೇಕೆ ಹಾಕಿದ್ದಾನೆ. ಹೆಲ್ಮೆಟ್ ಧರಿಸದೆ ಬುಲೆಟ್ನಲ್ಲಿ ಜಾಲಿ ರೈಡ್, ಹಂಪ್ ಕಾಣದೆ ಅಪಘಾತ, ಯುವತಿ ರಕ್ತ ಸಿಕ್ತ. ವಿಧಿಯಾಟ ಅನ್ನೋದು ಅದೆಷ್ಟು ಘನಘೋರ ನೋಡಿ. ಬುಲೆಟ್ ಏರಿದ ಯುವತಿ ಬಾರದೂರಿನ ಪಯಣ ಬೆಳೆಸಿದ್ದಾಳೆ. ಒಂದೇ ಒಂದು ಕ್ಷಣ ಕಣ್ಣು ಮುಚ್ಚಿ ಬಿಡೋವಷ್ಟರಲ್ಲಿ ಸುಂದರಿ ಸಾವಿನ ಮನೆ ಸೇರಿದ್ದಾಳೆ. ಒಳ್ಳೆ ಹುಡುಗನನ್ನ ಹುಡುಕಬೇಕು, ಅದ್ಧೂರಿಯಾಗಿ ಮದುವೆ ಮಾಡಬೇಕು, ಮುದ್ದಿನ ಮಗಳ ಸಂಭ್ರಮದ ಕ್ಷಣ ಕಣ್ತುಂಬಿಕೊಳ್ಳಬೇಕು ಅನ್ನೋ ಹೆತ್ತವರ ಆಸೆ ನುಚ್ಚು ನೂರಾಗಿದೆ. ಚೆನ್ನಾಗಿ ಓದಿ ಅಪ್ಪ ಅಮ್ಮನ ಹೆಮ್ಮೆಯ ಮಗಳಾಗಬೇಕು ಅಂದ್ಕೊಂಡವಳ ಕನಸು ನೆತ್ತರು ಕುಳಿಯಲ್ಲಿ ಹರಿದು ಹೋಗಿದೆ. ಟೈಗರ್ ಕಾ ಹುಕುಂ. ಘನಘೋರ ದುರಂತದ ಬಾಗಿಲು ಬಡಿದ ಈಕೆ ಹೆಸರು ಪ್ರಿಯಾ ಅಂತ. ಹಾಸನದ ಸತ್ಯಮಂಗಲ ಬಡಾವಣೆ ನಿವಾಸಿ, ಯೋಧನ ಮಗಳು. ಜಸ್ಟ್ 23 ವರ್ಷ. ಖಾಸಗಿ ಕಾಲೇಜ್ ಒಂದರ MCA ಫೈನಲ್ ಇಯರ್ ಓದುತ್ತಿದ್ಲಂತೆ. ಪ್ರಿಯಾಗೆ ಬುಲೆಟ್ ಬೈಕ್ ರೈಡ್ ಮಾಡೋದು ಅಂದ್ರೆ ಪಂಚಪ್ರಾಣ. ಅದೇ ಆಸೆ ಈಗ ಆಕೆಯ ಉಸಿರನ್ನೇ ನಿಲ್ಲಿಸಿದೆ. ನಿನ್ನೆ ರಾತ್ರಿ ಪ್ರಿಯಾ ಅಕ್ಕನ ಮನೆಯಲ್ಲಿ ಅದೇನು ಫಂಕ್ಷನ್ ಇತ್ತೋ ಗೊತ್ತಿಲ್ಲ, ಊಟಕ್ಕೆ ಬಾ ಅಂತ ತಂಗಿಯನ್ನ ಕರೆದಿದ್ದಾರೆ. ಹೀಗಾಗಿ ಪ್ರಿಯಾ ನಿನ್ನೆ ರಾತ್ರಿ ಊಟಕ್ಕೆ ಹೋಗೋದಕ್ಕೆ ಮುಂದಾಗಿದ್ಲು. ಬುಲೆಟ್ ತಗೊಂಡು ಸ್ನೇಹಿತೆ ಸ್ವಾತಿಯನ್ನ ಕರೆದುಕೊಂಡು ಹೋಗಿದ್ದಾಳೆ. ಸ್ವಾತಿ ಬೈಕ್ ರೈಡ್ ಮಾಡ್ತಿದ್ರೆ ಪ್ರಿಯಾ ಹಿಂದೆ ಕೂತ್ಕೊಂಡಿದ್ಲು. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದ ಬಳಿ ಬಂದಿದ್ದೇ ತಡ ಬುಲೆಟ್ ಏರಿ ಹೋಗಿದ್ದ ಪ್ರಿಯಾಗೆ ರೋಡ್ ಹಂಪ್ ಕಂಟಕವಾಗಿದೆ. ಕತ್ತಲಾಗಿದ್ರಿಂದ ಏನೋ ಗೊತ್ತಿಲ್ಲ, ಸ್ವಾತಿಗೆ ಸರಿಯಾಗಿ ರೋಡ್ ಹಂಪ್ ಕಾಣಿಸಿಲ್ಲ. ಹತ್ತಿರ ಬರ್ತಿದ್ದಂತೆ ಕಾಣಿಸಿದ್ದು ದಿಢೀರ್ ಬ್ರೇಕ್ ಹಾಕಿದ್ದಾಳೆ. ಸಡನ್ ಬ್ರೇಕ್ಗೆ ಹಿಂದೆ ಕೂತಿದ್ದ ಪ್ರಿಯಾ ರಸ್ತೆಗೆ ಹಾರಿ ಬಿದ್ದಿದ್ದಾಳೆ. ಹೆಲ್ಮೆಟ್ ಧರಿಸದೇ ಇದ್ದಿದ್ರಿಂದ ತಲೆ ಒಡೆದು ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾಳೆ. 2 ಹೆಣ್ಮಕ್ಳು ಎಜುಕೇಶನ್ಗೋಸ್ಕರ ಇಲ್ಲೇ ಅವ್ರ ಮನೆ ಮಾಡ್ಕೊಂಡಿದ್ರು. ಅವರು ಆ ತಂದೆ ಆರ್ಮಿಯಲ್ಲೇ ಇದ್ರು. ಅವರಿಗೆ 2 ಮಕ್ಕಳು. 2 ಮಕ್ಕಳಲ್ಲಿ ಇವಳೇ ಚಿಕ್ಕಳು ಅಂತ ಕಾಣಿಸುತ್ತೆ. ಹಂಗಾಗಿ ಅವರು ಏನೋ ಫ್ರೆಂಡ್ ಮನೆಗೆ ಹೋಗ್ಬೇಕಾದ್ರೆ ಆಕಸ್ಮಿಕವಾಗಿ ಈ ಜಿಲ್ಲಾಡಳಿತ ಹಂಸನ್ನ ಹಾಕಿದೆ. ಹಂಸನ್ನ ಅದು ಸರಿಯಾಗಿ ನೇಮ ಪದಕಗಳು ಇಲ್ಲದ್ರಿಂದ ಅವರು ಆ ಸ್ಪೀಡು ದಿವಸ ಅದೇ ರೂಟಲ್ಲಿ ಓಡಾಡ್ತಾ ಇದ್ದಾರೆ. ಅವತ್ತು ನೇಮ ಪದಕಗಳು ಇಲ್ಲದ್ರಿಂದ ಆ ರೀತಿ ಅವಘಡಗಳನ್ನು ನಡೆದಿದೆ. ಬೈಕ್ ಓಡಿಸುತ್ತಿದ್ದ ಸ್ವಾತಿ ಸ್ಥಿತಿಯೂ ಗಂಭೀರವಾಗಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಳೆ. ದುರಾದೃಷ್ಟ ಅಂದ್ರೆ ಸ್ವಾತಿ ಕಳೆದ 4 ತಿಂಗಳ ಹಿಂದೆ ಮದುವೆಯಾಗಿದ್ಲಂತೆ. ಹೊಸ ಜೀವನಕ್ಕೆ ಕಾಲಿಟ್ಟು ಕನಸು ಕಾಣುತ್ತಿದ್ದವಳು ಆಸ್ಪತ್ರೆಯಲ್ಲಿ ಪ್ರಾಣಕ್ಕಾಗಿ ಪರದಾಡ್ತಿದ್ದಾಳೆ. ಇದೇ ಸ್ವಾತಿಗೆ ವಿಪರೀತ ಬೈಕ್ ಕ್ರೇಜ್ ಇತ್ತಂತೆ. ಜಾಲತಾಣದಲ್ಲೂ ಬೈಕ್ ರೈಡ್ ವಿಡಿಯೋ ಅಪ್ಲೋಡ್ ಮಾಡಿ ಹವಾ ಎಬ್ಬಿಸಿದ್ಲು. ನಿನ್ನೆ ಕೂಡ ತನ್ನ ಸ್ನೇಹಿತರ ಬುಲೆಟ್ ತಗೊಂಡು ಪ್ರಿಯಾ ಜೊತೆ ರೈಡ್ ಹೋಗಿದ್ಲು. ಈ ವೇಳೆ ದುರಂತ ನಡೆದು ಹೋಗಿದೆ. ಔಟ್ ಆಫ್ ಕಂಟ್ರೋಲ್. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ, ಅವೈಜ್ಞಾನಿಕ ಹಂಪ್ನಿಂದ ಸಾವು ಆರೋಪ. ಯಾವಾಗ ಪ್ರಿಯಾ ಸಾವಿನ ಸುದ್ದಿ ಗೊತ್ತಾಯ್ತೋ ಕುಟುಂಬಸ್ಥರಿಗೆ ಬರಸಿಡಿಲು ಬಡಿದಂತಾಗಿದೆ. ಮಗಳು ಇನ್ನಿಲ್ಲ ಅನ್ನೋದು ಗಡಿಯಲ್ಲಿ ದೇಶ ಕಾಯ್ತಿದ್ದ ತಂದೆಗೆ ದಿಕ್ಕೇ ತೋಚದಂತಾಗಿದೆ. ಆಸ್ಪತ್ರೆ ಮುಂದೆ ಕಣ್ಣೀರು ಹಾಕಿದ್ದಾರೆ.
ಇದಕ್ಕೆ ಹೋಗ್ತೀನಿ ಅಂತ ನೀವು ಹೇಳೋದಿಲ್ಲ, ಯಾರಿಗೂ ಗೊತ್ತಿಲ್ಲ, ತಂದೆ ತಾಯಿಗೂ ಗೊತ್ತಿಲ್ಲ, ಅಮ್ಮ ಅಮ್ಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಹಿಂಗೆ ಮಾಡ್ಕೊಬಿಟ್ಟಾರೆ ಸರ್. ನನ್ನ ಮೊಮ್ಮಗಳು ಅವೈಜ್ಞಾನಿಕ ರೋಡ್ ಹಂಪೆ ಈ ದುರಂತಕ್ಕೆ ಕಾರಣ ಅಂತ ಕುಟುಂಬಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಸ್ಪೀಡ್ ಬ್ರೇಕರ್ ಹಾಕಿದ್ರೂ ಸ್ಥಳದಲ್ಲಿ ಸೂಚನಾ ಫಲಕ ಹಾಕಿಲ್ಲ. ಹಂಪು ಮೇಲೆ ಬಳಸಿದ್ದ ಬಿಳಿ ಬಣ್ಣದ ಪಟ್ಟಿಯೂ ಅಳಸಿ ಹೋಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರಿಯಾ ಪ್ರಾಣ ಹೋಗಿದೆ ಅಂತ ಕಿಡಿಕಾರಿದ್ದಾರೆ. ಮೊದಲೇ ಸಿಗ್ನಲ್ ಕೊಡ್ತಾರೆ, ಇಲ್ಲ ವೈಟ್ ಲೈನ್ ಏನಾದರೂ ಒಂದು ಡೈರೆಕ್ಷನ್ ಇರುತ್ತೆ, ಇಲ್ಲಿ ಮುಂದೆ ಬರೋ ರೋಡ್ನಲ್ಲಿ ಹಂಪ್ಸಿದೆ ಅಂತ. ಅದು ಇವರಿಗೆ ಗೊತ್ತಾಗಿಲ್ಲ, ಸಿಗ್ನಲ್ ಇಲ್ಲದ ಕಾರಣದಿಂದ ಗೊತ್ತಾಗಿಲ್ಲ. ಸ್ಪೀಡಲ್ಲಿ ಗಾಡಿ ಹೋಗ್ತಾ ಇದ್ದಾಗಿಂದ ಇವರು ಹೋಗ್ತಾ ಇರೋರು, ಡ್ರೈವ್ ಮಾಡ್ತಾ ಇರೋರಿಗೆ ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ. ಹಿಂಭಾಗ ಕೂತಿದ್ರಲ್ಲ, ಅವರು ಬ್ರೇಕ್ ಹೊಡೆದಾಗ ಅವರು ರೋಡಿಗೆ ಬಿದ್ದುಬಿಟ್ಟು ಏನು ತಲೆ ರೋಡಿಗೆ ಹೊಡೆದಿರೋದ್ರಿಂದ ಇವರಿಗೆ ಅಲ್ಲೇ ಸ್ಪಾಟಲ್ಲಿ ಇದಾಗಿದ್ದಾರೆ ಅಂತ. ಒಟ್ಟಾರೆ ಬದುಕಿನ 10 ಕನಸು ಕಟ್ಕೊಂಡಿದ್ದ ಪ್ರಿಯಾ ದುರಂತ ಅಂತ್ಯ ಕಂಡಿದ್ದಾಳೆ. ಮಗಳನ್ನ ಕಳೆದುಕೊಂಡ ಹೆತ್ತವರ ಸ್ಥಿತಿ ಹೇಳತೀರದಾಗಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.